ಫೇವ್ರೆಟ್ ರೆಸ್ಲರ್, నా ఫేవరెట్ రన్నర్ ಪೆದ್ದಿ ರಾಮ್ ಚರಣ್ ಅವರ ಕೆರಿಯರ್ ನ ಮೋಸ್ಟ್ ಆಂಟಿಸಿಪೇಟೆಡ್ ಫಿಲಿಂ. ಲಿಟರಲಿ ಟ್ರೈಲರ್ ನೋಡಿದ್ಮೇಲೆ ಎಕ್ಸ್ಪೆಕ್ಟೇಷನ್ ಸೇಮ್ ಇದೆಯಾ ಅಂತ ಹೇಳಿದ್ರೆ ನಾಟ್ ಇವನ್ 1% ಕೂಡ ಮ್ಯಾಚ್ ಆಗಿಲ್ಲ ಎಕ್ಸ್ಪೆಕ್ಟೇಷನ್ಸ್ಗೆ. ಅಂಡ್ ಹ್ಯೂಜ್ ಡಿಸಪಾಯಿಂಟೆಡ್ ವಿತ್ ಎ ಆರ್ ರೆಹಮಾನ್ ಮ್ಯೂಸಿಕ್. ಅಂಡ್ ಡೈರೆಕ್ಟರ್ಗೆ ಒಂದು ಕ್ಲಾರಿಟಿ ಇಲ್ಲ ಅಂತ ಅನಿಸ್ತಿದೆ. ಬಿಕಾಸ್ ರೆಸ್ಲಿಂಗ್ ಅಂತಾನೆ, ಫೈಟಿಂಗ್ ಅಂತಾನೆ, ರನ್ನಿಂಗ್ ಅಂತಾನೆ, ಕ್ರಿಕೆಟ್ ಅಂತಾನೆ, ಇದು ಹೆಂಗಿದೆ ಅಂತ ಹೇಳಿದ್ರೆ ಕನ್ಫ್ಯೂಷನ್ ಅಲ್ಲೇ ಹೋಗಿ ಏನೋ ಒಂದು ಆಡು ಅನ್ನೋ ತರ ಇದೆ. ಅಂಡ್ ಸೇಮ್ ಟ್ರೈಲರ್ಗೆ ದಬಾಂಗೋ ಮತ್ತೆ ಬೇರೆ ಯಾವುದೋ ಒಂದು 2-3 ಫಿಲಿಮ್ಸ್ ನ ಮ್ಯೂಸಿಕ್ ಆಡ್ ಮಾಡಿ ಚೆಕ್ ಮಾಡಿದ್ರೆ ಬೆಸ್ಟ್ ಇದೆ. ಎ ಆರ್ ರೆಹಮಾನ್ ಒನ್ ಆಫ್ ದಿ ವೀಕೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಬಿಕಾಸ್ ಹ್ಯೂಜ್ ಡಿಸಪಾಯಿಂಟೆಡ್. ಎ ಆರ್ ರೆಹಮಾನ್ ಇದಾರೆ ಅಂತ ಹೇಳಿದಾಗ ಮ್ಯೂಸಿಕ್ ಅದಕ್ಕೆ ಸಪ್ರೇಟ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಬಟ್ ಇಲ್ಲಿ ನಾಟ್ ಇವನ್ 0% ಮ್ಯಾಚ್ ಆಗಿಲ್ಲ. ಅಂಡ್ ರಾಮ್ ಚರಣ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನೋ ವರ್ಡ್ಸ್. ವಿಲ್ ಗಿವ್ ಇಸ್ 100% ಅಂಡ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಅಂಡ್ ಜಾನ್ವಿ ಕಪೂರ್ ಮೇ ಬಿ ಗ್ಲಾಮರ್ಗೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅಷ್ಟು ಬಿಟ್ರೆ ನನಗೆ ತುಂಬಾ ವರ್ಸ್ಟ್ ಅಂತ ಅನ್ಸಿದ್ದು ಎ ಆರ್ ರೆಹಮಾನ್ ಅವರ ಮ್ಯೂಸಿಕ್ ಅಂಡ್ ಡೈರೆಕ್ಟರ್ನ ಒಂದು ಕಾನ್ಸೆಪ್ಟ್. ಹೋಪ್ ಇದು ಮೂವಿ ತನಕ ಕ್ಯಾರಿ ಫಾರ್ವರ್ಡ್ ಆಗದೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸೋಣ. ಇಲ್ಲಿ ತನಕ ವಿಡಿಯೋ ನೋಡಿದ್ರಿ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್. ಅಂಡ್ ಕಂಪೋಸ್ ಮಾಡಿರೋ ಬಿಟ್ನ ನಾನು ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ, ಸೊ ಅದು ಕೂಡ ಚೆಕ್ ಮಾಡಿ.